ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋನು ರಾಘು. ಏನಿದು ಇಷ್ಟು ದಿನ ವೀಡಿಯೋನೇ ಹಾಕಿಲ್ಲ ಅನ್ಕೋತಾ ಇದ್ದೀರಾ? ಹೌದು, ಏನು ಅನ್ನೋದೇ ಗೊತ್ತಿಲ್ಲ. ನನಗೆ ವೀಡಿಯೋಗಳು ಮಾಡಿ ಇಟ್ಕೊಳ್ತಾ ಇದ್ದೆ, ಅದ್ರಿಗೆ ಎಡಿಟ್ ಮಾಡಿ ಆ್ಯಂಡ್ ವಾಯ್ಸ್ ಕೊಡೋಕ್ಕೆ ಆಗ್ತಾಯಿರಲಿಲ್ಲ. ಅದೇನು ಕೆಲಸಗಳು ಅಂದರೆ ಕೆಲಸಗಳು, ಅದೇನು ಒಂದು ಸ್ವಲ್ಪ ಹೊತ್ತು ಫ್ರೀನೇ ಆಗ್ತಾಯಿರಲಿಲ್ಲ, ಕುತ್ಕೊಳ್ಳೋಕ್ಕೆ ಆಗ್ತಾಯಿರಲಿಲ್ಲ ಬಿಡಿ. ಅಷ್ಟು ಕೆಲಸಗಳು, ಅದೇ ನನಗೆ ಕೆಲಸಗಳಿರ್ತಿತ್ತು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಅದು ಈ ವಿಡಿಯೋಗಳಂತೂ 1 ವೀಕ್ ಮೇಲೆ ಮಾಡಿಟ್ಕೊಂಡಿದ್ದೀನಿ ಅನಿಸುತ್ತೆ. ಈಗ ಅದನ್ನು ವಾಯ್ಸ್ ಕೊಟ್ಟು ಮಾಡೋದಕ್ಕೆ ಈಗ ಒಂದು ಸ್ವಲ್ಪ ಫ್ರೀ ಆಯಿತು, ಅದರಿಂದ ಈಗ ಮಾಡ್ತಾಯಿದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅನಿಸುತ್ತೆ, ಸೋಮವಾರ ಹೊತ್ತಷ್ಟು ರಶ್ ಇರೋದಿಲ್ಲ ಉಕ್ಕಡ, ಭಾನುವಾರ, ಶುಕ್ರವಾರ, ಮಂಗಳವಾರ ಆ ದಿನಗಳಲ್ಲಿ ರಶ್ ಇರುತ್ತೆ ಅಂತ. ನೋಡಿ, ನಾವು ಹೋಗಿದ್ದು ಸಂಡೇ ಆಗಿತ್ತು. ಸಂಡೇ ಆಗಿದ್ದರಿಂದ ಎಷ್ಟು ರಶ್ ಇದೆ ಅಂತ. ದೇವಸ್ಥಾನ ಅಂತೂ ತುಂಬ ರಶ್ ಇತ್ತು. ನಾವಲ್ಲಿ ಹೋಗಿದ್ದು ಬೇರೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ, ಆ ರೂಟಲ್ಲೇ ಹೋಗ್ಬೇಕಾದ್ರಿಂದ ನಾವು ಅಲ್ಲೇ ಹೋದ್ವಿ. ಅದರಿಂದ ನೋಡಿ ಎಷ್ಟು ಜಾಮ್ ಇತ್ತು ಅಂದರೆ, ನಾವಿಲ್ಲ ಅಂದ್ರೂ ಅಲ್ಲೇ ಒಂದು 1/4 ಗಂಟೆ ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಯ್ತು. ಯಾಕಂದರೆ ಅಲ್ಲಿ ತುಂಬ ಜಾಮ್ ಆಗೋಗಿತ್ತು. ಆ ಕಡೆಯಿಂದ ಈ ಕಡೆಯಿಂದ ಕಾರು, ಸ್ಕೂಟ್ರು, ಆಟೋ, ಬಸ್ಸು ಎಲ್ಲ ಬರ್ತಿದ್ದರಿಂದ ಎಲ್ಲ ಜಾಮ್ ಆಗೋಗಿತ್ತು. ಅಲ್ಲೇ ಸ್ವಲ್ಪ ಹೊತ್ತು ನಿಂತಿದ್ದರಿಂದ ಅಲ್ಲೇ ಸ್ವಲ್ಪ ಹೊತ್ತು ವೀಡಿಯೋ ಮಾಡಿಕೊಂಡೆ. ಈ ಥರ ಜಾಮ್ ಆಗಿತ್ತು. ಅದನ್ನೆಲ್ಲ ಸೈಡ್ ಮಾಡಿ ಅದನ್ನೆಲ್ಲ ಕಳಿಸೋಷ್ಟರಲ್ಲಿ ಟೈಮ್ ಆಯಿತು. ಆಮೇಲೆ ನಾವು ಮುಂದೆ ಹೋಗಿದ್ದು. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ನಾನು ಹೇಳಿದ್ನಲ್ಲ ಸಂಡೇ ಓಪನ್ ಇರುತ್ತೆ ಅಂತ. ಅಂಗಡಿಗಳೆಲ್ಲ ಫುಲ್ ಓಪನ್ ಇದ್ದಾವೆ ನೋಡಿ. ಪ್ರತಿಯೊಂದು ಪಾತ್ರೆ ತಗೊಂಡು ಹಿಡಿದು ಗ್ಯಾಸು ಪ್ರತಿಯೊಂದು ಸಿಗುತ್ತೆ. ಆಮೇಲೆ ಪಾರ್ಕಿಂಗ್ ಪ್ಲೇಸಸ್ ಇದೆ ನೋಡಿ ಮುಂದೆ. ಪಾರ್ಕಿಂಗ್ ಪ್ಲೇಸಸ್ ಅಂದರೆ ಕಾರು, ಸ್ಕೂಟ್ರುಗಳೆಲ್ಲ ನಿಲ್ಲಿಸ್ಬೋದು. ಇಲ್ಲೆಲ್ಲ ರೋಡಲ್ಲೇ ನಿಲ್ಲಿಸಿದ್ದಾರೆ. ಕಾರೆಲ್ಲ ಸೈಡಲ್ಲಿ ನಿಲ್ಲಿಸ್ಬೇಕಲ್ವಾ, ಆದ್ದರಿಂದ ಇಲ್ಲಿ ಮುಂದೆ ನಿಲ್ಲಿಸಿದ್ದಾರೆ ನೋಡಿ. ಅದಕ್ಕೆ ಪಾರ್ಕಿಂಗ್ ಪ್ಲೇಸಸ್ಸೇ ಬೇರೆ ಇದೆ. ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಅಂತ ಅಂದರೆ ಸೈಡು ನೆರಳಿರುತ್ತಲ್ಲ, ಅಲ್ಲೂ ಜಾಗಗಳಿದೆ. ಅಲ್ಲೂ ಬೇಕಾದ್ರೂ ಮಾಡ್ಕೊಂಡು ಊಟ ಮಾಡ್ಬೋದು. ತುಂಬ ರಶ್ ಇರುತ್ತೆ, ತುಂಬ ಜನ ಬರ್ತಾ ಇರ್ತಾರೆ. ನೋಡಿ ಇಲ್ಲಿ ತನಕನೂ ಎಷ್ಟು ಜನ ನಿಲ್ಲಿಸಿದ್ದಾರೆ ಅಂತ. ಆಮೇಲೆ ನೆಕ್ಸ್ಟ್ ನಾವು ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡು ಅದನ್ನು ಇರಲಿ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ಪೆಟ್ರೋಲೆಲ್ಲ ಹಾಕಿಸ್ಕೊಂಡು ನೆಕ್ಸ್ಟು ದೇವಸ್ಥಾನಕ್ಕೆ ಹೋದ್ವಿ. ನಾವು ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಅಂದರೆ, ನಾವು ಹೋಗಿದ್ದು ಸಿಹಳ್ಳಿ ಹುಚ್ಚಮ್ಮ ಅಂತ. ನಮ್ಮ ಮನೇಲಿ ಆಲ್ರೆಡಿ ಹೋಗಿದ್ರು ನಮ್ಮ ಮನೆಯವರು, ಬಟ್ ನಾನು ಹೋಗಿದ್ದು ಅದೇ ಫಸ್ಟು. ಆ ತಾಯಿ ಯಾವಾಗ ಕರೆಸ್ಕೋಬೇಕು ಅಂತ ಅಂತಾಳೆ ಆವಾಗಲೇ ಹೋಗೋಕ್ಕಾಗೋದು. ನಾವು ಸುಮ್ಮನೆ ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಅಂದಷ್ಟೇ. ಯಾವುದೇ ದೇವರಾದ್ರೂ ಅವ್ರ ಸನ್ನಿಧಿಗೆ ಯಾವಾಗ ಅವ್ರನ್ನ ಕರೆಸ್ಕೋಬೇಕು ಅನ್ನೋದಿರುತ್ತೆ, ಆವಾಗಲೇ ಕರೆಸ್ಕೊಳ್ಳೋದು ನಿಜವಾಗ್ಲೂ. ಆಗಲೇ ಫಸ್ಟು ಇವರು ಫಂಕ್ಷನ್ ಮಾಡಿದರು, ಬಟ್ ಆಗ ನಾನು ಹೋಗೋಕ್ಕಾಗಲಿಲ್ಲ. ಈ ಸಲ ಹೋಗೋಕ್ಕಾಯ್ತು. ಫಸ್ಟ್ ಸಲ ಹೋಗಿದ್ದು. ಫಸ್ಟ್ ಮುಂದೆ ಹೋಗ್ತಿದ್ದಂಗೆ ಪಾದ ಇತ್ತು, ಪಾದಕ್ಕೆಲ್ಲ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋಗಿದ್ವಿ ಪೂಜೆ ಮಾಡಿಸೋಣ ಅಂತ. ಪೂಜೆ ಮಾಡೋಕ್ಕೆ ಅಂತ ಪುರೋಹಿತರು ಎಲ್ಲ ಇಸ್ಕೊಂಡು ಹೋಗ್ತಾಯಿದ್ರು. ನೋಡಿ ಯಾವ ಥರ ಪೂಜೆ ಮಾಡ್ತಾಯಿದ್ದಾರೆ ಅಂತ. ಏನೋ ಒಂಥರ ಚೆನ್ನಾಗಿತ್ತು ನೋಡೋದಕ್ಕೆ. ನನ್ನ ಮಗ ಇದನ್ನೆಲ್ಲ ಮನೆಯವ್ರು ನನ್ನ ಮಗನ ಎತ್ಕೊಂಡಿದ್ರು. ಮೇಲ್ಗಡೆನೂ ಇತ್ತು, ಕೆಳಗಡೆನೂ ಇತ್ತು. ಏನೋ ಒಂಥರ ಚೆನ್ನಾಗಿತ್ತು. ಇನ್ನು ಪಕ್ಕದಲ್ಲಿ ಒಂದು ಚಿಕ್ಕ ಹುಚ್ಚಮ್ಮ ತಾಯಿ ಅಂತ ಏನೋ ಇದೆ. ಅದನ್ನು ನೋಡೋಕ್ಕೆ ಇದೇ ಥರ ಸೇಮ್ ಇದೆ. ಮೇಲ್ಗಡೆನೂ ಇದೆ, ಕೆಳಗಡೆನೂ ಇದೆ. ಚೆನ್ನಾಗಿತ್ತು ಅದನ್ನು ನೋಡೋಕ್ಕೆ. ಆಮೇಲೆ ಸುತ್ತ ಈ ಥರ ಎಲ್ಲ ಚೆನ್ನಾಗಿ ಇದಿತ್ತು. ಲಕ್ಷ್ಮೀ, ಸರಸ್ವತಿ ಎಲ್ಲ ಫೋಟೋಗಳನ್ನೂ ಈ ರೀತಿ ಎಲ್ಲ ಟೈಲ್ಸಲ್ಲೆಲ್ಲ ಹಾಕ್ಸಿ ಇದು ಮಾಡಿಸಿದ್ರು, ಪೇಸ್ಟ್ ಮಾಡಿಸಿದ್ರು. ಏನೋ ಒಂಥರ ಚೆನ್ನಾಗಿದೆ ಸುತ್ತ ನೋಡೋದಕ್ಕೆ. ನಾನು ಅದೇ ಫಸ್ಟ್ ಹೋಗಿದ್ದರಿಂದ. ಆಮೇಲೆ ಆ ತಾಯಿ ನಂಬಿ ಎಷ್ಟು ಜನ ಹರಕೆ ಹೊತ್ತು ಮಾಡ್ತಿದ್ರು ಅಂದರೆ ನೋಡೋಕ್ಕೆ ಹಿಡ್ಕೊಳ್ತಿರ್ಲಿಲ್ಲ ಹೇಳಬೇಕು ಅಂದರೆ. ಅಲ್ಲಿ ಸುತ್ತ ಅಡುಗೆ ಮಾಡ್ತಾಯಿದ್ರು. ನಾನು ಹೋದಾಗ ನನಗೂ ಅದೇ ಫಸ್ಟ್ ಅಲ್ವಾ ಹೋಗಿದ್ದು, ನನಗೂ ಗೊತ್ತಿರಲಿಲ್ಲ. ಎಲ್ಲ ತುಂಬ ಜನ ಬಂದಿದ್ದರು. ನಮ್ಮೂರು ಕ್ಯಾತ್ನಳ್ಳಿಯಿಂದನೇ ಇಲ್ಲಾಂದರೆ 3-4 ಜನ ಮಾಡ್ತಿದ್ರಂತೆ. ನಮ್ಮ ಹಸ್ಬೆಂಡ್ ಹೇಳಿದ್ದು. ಅವ್ರಿಗೆ ಗೊತ್ತಿರೋರೆಲ್ಲ ಬಂದಿದ್ರಲ್ಲ, ಎಲ್ಲರೂ ಕೇಳಿದ್ರೆ ಹಿಂಗೆ ಇವ್ರು ಮಾಡೋರೆ ಅವ್ರು ಮಾಡೋರೆ ಅಂತ ಹೇಳ್ತಿದ್ರಲ್ಲ, ಆದ್ದರಿಂದ ಗೊತ್ತಾಯಿತು. ಅಷ್ಟರಲ್ಲಿ ನಮ್ಮ ಮನೆಯವರೆಲ್ಲ ಬಂದು ಪೂಜೆ ಕೂತಿದ್ರು. ನಾವು ಆಮೇಲೆ ಅಲ್ಲೇ 1-2 ಫೋಟೋ ತೊಗೊಂಡು ಬಂದ್ವಿ. ನಾನು ಹೇಳಿದ್ಮೇಲೆ ಚಿಕ್ಕ ಹುಚ್ಚಮ್ಮ ತಾಯಿ ಅಂತ, ಅಲ್ಲಿಗೆ ಹೋಗೋಣ ಅಂತ ಬಂದ್ವಿ. ಅಲ್ಲಿಗೆ ಬಂದಾಗ ಸುತ್ತ ವೀಡಿಯೋ ಮಾಡಿದ್ದೀನಿ ನೋಡಿ. ತುಂಬ ದೊಡ್ಡದಾಗಿದೆ ಪ್ಲೇಸು ಮಾತ್ರ. ಮೋಸ್ಟ್ಲಿ ಇಲ್ಲಿ ಮದುವೆ ಅದೆಲ್ಲ ಮಾಡ್ತಾರೋ ಏನೋ ಗೊತ್ತಿಲ್ಲ. ಅದ್ರ ಬಗ್ಗೆ ಫಸ್ಟ್ ಹೋಗಿದ್ದರಿಂದ ಈ ರೀತಿ ಎಲ್ಲ ಇತ್ತು. ಅದು ಕೆಳಗಡೆ ಅಲ್ಲಿರೋ ದೇವಸ್ಥಾನ ಪೂಜಾರಿ ಪೂಜೆ ಮಾಡ್ತಿದ್ರಲ್ಲ, ಅದರಿಂದ ಅಷ್ಟು ವೀಡಿಯೋ ಮಾಡೋದಕ್ಕಾಗಲ್ಲ. ನೋಡಿ ಆ ದೇವ್ರಿಗೂ ಯಾವ ಥರ ಇತ್ತು, ಈ ದೇವ್ರು ಯಾವ ಥರ ಇದೆ ಅಂತ. ಚಿಕ್ಕ ಹುಚ್ಚಮ್ಮ, ಅದು ದೊಡ್ಡ ಹುಚ್ಚಮ್ಮ ಅಂತೆ. ಅಲ್ಲಿ ಒಬ್ಬರು ಪುರೋಹಿತರು ಇರ್ತಾರೆ, ಇಲ್ಲೊಬ್ಬರು ಪುರೋಹಿತರು ಇರ್ತಾರೆ. ಸೋಗ್ಲಕ್ಕಿ ಒಪ್ಸೋರು ಅವರೆಲ್ಲ ಆಲ್ರೆಡಿ ಒಪ್ಸಿದ್ರು. ಅಲ್ಲೂ ತುಂಬ ಜನ ಇತ್ತು. ಬಂದೋಗೋರು ಹೋಗ್ತಾನೆ ಇದ್ದರು, ಬರೋರು ಬರ್ತಾನೆ ಇದ್ದರು. ಎಲ್ಲ ತುಂಬ ಜನ ಇದ್ದರು ಮಾತ್ರ. ನಮ್ಮೂರು ಸುಮಾರು ಜನ ಇದ್ದರು. ಆಮೇಲೆ ದೇವ್ರ ಫೋಟೋಗಳು ತಗೊಳ್ಳೋಣ ಅಂದ್ಬಿಟ್ಟು ದೇವ್ರದ್ದು ವೀಡಿಯೋ ಮಾಡಿಕೊಂಡೆ. ಆದ್ರೂ ದೇವರು ಅನ್ನೋದು ಎಷ್ಟು ನಂಬಿಕೆ ಇದೆ ಅನ್ನೋದು ಗೊತ್ತಾಗುತ್ತೆ. ಅಷ್ಟು ಜನ ನೋಡಿ ನಿಜವಾಗ್ಲೂ
ಹೊರಗಡೆ ಬಂದರೆ ಈ ರೀತಿ ಇಟ್ಟಿದ್ರು, ಒಂಥರ ಒಳ್ಕಲ್ಲು ಥರ ಟೈಪ್ ಇತ್ತು. ಅದನ್ನು ಆಡಿಸೋ ಥರ ಆಡಿಸ್ಬಿಟ್ಟು ಅದರಲ್ಲಿರೋ ಕಪ್ಪನ್ನ ಹಾಕ್ಕೋಬೇಕಂತೆ. ಅದನ್ನು ಹಾಕ್ಕೊಂಡು ಮುಂದೆ ಬಂದ್ವಿ. ಮುಂದೆ ಬರ್ಬೇಕಾದ್ರೆ ಇಲ್ಲಿ ಬಸವಣ್ಣ ಇತ್ತು. ಬಸವಣ್ಣ ನೋಡಿಕೊಂಡು ಅದಕ್ಕೂ ಕೈ ಮುಕ್ಕೊಂಡು ಮುಂದೆ ಬಂದ್ವಿ. ಬರ್ಬೇಕಾದ್ರೆ ನಮ್ಮ ಮನೆಯವರಲ್ಲಿ ದೇವಸ್ಥಾನದ ಹತ್ರ ಬಾ ಫುಲ್ ವೀಡಿಯೋ ಮಾಡ್ಕೊಳ್ಳೋರೆ ಅಂದ್ಬಿಟ್ಟು ಕರ್ಕೊಂಡೋದ್ರು. ಅಲ್ಲೆಲ್ಲ ವೀಡಿಯೋ ಮಾಡಿಕೊಂಡು ಆಮೇಲೆ ಮುಂದೆ ಬಂದ್ವಿ. ಅಲ್ಲಿ ಮುಂದೆ ಫಸ್ಟು ವೀಡಿಯೋ ಮಾಡಿರಲಿಲ್ಲ ನಾನು. ಮುಂದೆ ಎಂಟ್ರೆನ್ಸಲ್ಲೇ ದೇವಸ್ಥಾನಕ್ಕೆ ಬರಬೇಕಾದ್ರೆ ಕಾಲು ತೊಳ್ಕೊಂಡು ಬರೋದಕ್ಕೆ ಮತ್ತು ಪೂಜೆ ಸಾಮಾನೆಲ್ಲ ಅಲ್ಲೇ ಸಿಗುತ್ತೆ. ಅಲ್ಲೇ ತಗೊಂಡು ಪೂಜೆ ಮಾಡಿಸ್ಬೋದು. ನೆಕ್ಸ್ಟು ಫಂಕ್ಷನ್ ನಡೀತಿತ್ತಲ್ಲ ಬರ್ತಡೇದು, ಅಲ್ಲಿಗೆ ಬಂದ್ವಿ. ಆದರೆ ಬರ್ತಡೇ ವೀಡಿಯೋಗಳೇನು ಮಾಡಲಿಲ್ಲ. ಆಮೇಲೆ ಅಡುಗೆ ವೀಡಿಯೋನೂ ಏನೂ ಮಾಡಲಿಲ್ಲ ನಾನು. ಅಲ್ಲೇ ಫೋಟೋಗಳು ತಗೊಂಡೆ ಅಂದ್ನಲ್ಲ ಅದಷ್ಟು ಹಾಕಿದ್ದೀನಿ. ನನ್ನ ವೀಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ. ಥ್ಯಾಂಕ್ ಯು.